ಸ್ಕ್ರಿಪ್ಟ್ ಬರೆಯೋ ಟೈಮಲ್ಲೇ ನನಗೆ ತುಂಬ ಸ್ಟ್ರಾಂಗ್ ಆಗಿ ತಲೆಯಲ್ಲಿದ್ದು ಈ ಮಿರರ್ ಸೀಕ್ವೆನ್ಸ್ ಮಾಡಬೇಕು ಅಂತ. ಆ ಸೀಕ್ವೆನ್ಸ್ ನನ್ನ ತಲೆಯಲ್ಲಿತ್ತು, ಬಟ್ ಅದಕ್ಕೆ ನೀ ಮಾಯೆ ಒಳಗೋ ಹಾಡು ಬ್ಯಾಕ್ಗ್ರೌಂಡಲ್ಲಿ ಪೋಸ್ಟ್ ಮಾಡ್ಬೋದು ಅನ್ನೋದು ಗೊತ್ತಿರಲಿಲ್ಲ. ಆದಷ್ಟು ನಾನು ಗ್ರಾಫಿಕ್ಸ್ನ ಅವಾಯ್ಡ್ ಮಾಡ್ತಾ ಇದ್ದೆ, ಯಾಕಂದರೆ ಬಡ್ಜೆಟ್ ಇಲ್ಲ ಅಂದರೆ ಅದು ಔಟ್ಪುಟ್ ಚೆನ್ನಾಗಿ ಬರಲ್ಲ ಅಂತ. ರಿಯಾಲಿಟಿನಲ್ಲೇ ಶೂಟ್ ಮಾಡೋದಕ್ಕೆ ಟ್ರೈಪಾಡ್ ಹೈಟ್ ಯಾವ ಹೈಟಲ್ಲಿ ಇಟ್ಟಿದ್ವಿ, ಕ್ಯಾಮ್ರಾ ಯಾವ ಡೈರೆಕ್ಷನಲ್ ಪಾಯಿಂಟ್ ಆಗಿತ್ತು, ಲೆನ್ಸ್ ಯಾವ್ದು ಇಟ್ಟಿದ್ವಿ, ಎಕ್ಸ್ಪೋಜರ್ ಎಷ್ಟಿತ್ತು ಅಂತ ಅದೆಷ್ಟು ವ್ಯಾಲ್ಯೂಸ್ನ ಬರ್ಕೊಂಡು ಟಾರ್ಚ್ ಟ್ರ್ಯಾಕ್ ತೆಗಿಬೇಕಂದ್ರೆ ಸತೀಶ್ ಮಿರರ್ ಮುಂದೆ ನಿಂತ್ಕೊಂಡು ಹಿಂಗೆ ಹೋಗಿ ಉಲ್ಟಾ ಹೋಗಿ ಬರ್ತಾರೆ ಅನ್ನೋದನ್ನು ಶೂಟ್ ಮಾಡಿದ್ವಿ. ಐ ಥಿಂಕ್ ಆಫ್ಟರ್ 5 months ಅದೇ ಪೇಪರ್ನ ತೆಗೆದು ಮತ್ತೆ ಈ ರಿಚ್ ಹೌಸ್ದು ತೆಗಿತಿದ್ವಲ್ಲ ಆ ಸೀಕ್ವೆನ್ಸ್ ತೆಗಿಬೇಕಂದ್ರೆ ಮತ್ತೆ ಟ್ರೈಪಾಡ್ನ ಅದೇ ಹೈಟಿಗಿಟ್ಟು ಅಷ್ಟೇ ಡಿಸ್ಟೆನ್ಸ್ ಮೆಷರ್ ಎಲ್ಲ ಮಾಡಿದ್ವಿ. ಬಟ್ ಅದು 2 ಸೀಕ್ವೆನ್ಸ್ನ ತಂದು ಪೋಸ್ಟಲ್ಲಿ ಇಟ್ಟಾಗ ಅದು ತುಂಬ ಕೆಟ್ಟದಾಗಿ ಬಂತು, ಅದು ಮ್ಯಾಚೇ ಆಗ್ತಿರ್ಲಿಲ್ಲ, ನಾವು ಅಂದ್ಕೊಂಡಿದ್ದ ಥರ ವರ್ಕ್ ಆಗಲಿಲ್ಲ ಅದು. ಸೊ ಆವಾಗ ಗ್ರೀನ್ ಮ್ಯಾಟಲ್ಲಿ ತೆಗಿಲೇಬೇಕು ಅಂತ ಗೊತ್ತಾಯಿತು. ತುಂಬಾ ಬಿಜಾರ್ ಶೂಟಿಂಗ್ ಅದು ಆ್ಯಕ್ಚುಲಿ, ಯಾಕಂದರೆ ನಾನು ಗ್ರೀನ್ ಮ್ಯಾಟಲ್ಲಿ ಈಗವರೆಗೂ ವರ್ಕ್ ಮಾಡಿರಲಿಲ್ಲ. ಅಂದರೆ ನೀವು ಗ್ರೀನ್ ಮ್ಯಾಟ್ ಇದ್ದಾಗ ಅಲ್ಲೇ ನಿಲ್ಲಿಸಿ ಎಲ್ಲ ತೆಗಿತಾ ಹೋಗ್ಬೋದು, ಬಟ್ ಏನು ತೆಗಿತಿದ್ದೀರಾ ಅನ್ನೋದು ಹೋಮ್ವರ್ಕ್ ಕರೆಕ್ಟಾಗಿ ಮಾಡ್ಕೊಂಡಿರಬೇಕು. ಆ್ಯಂಡ್ ವಿ ಶಾರ್ಟ್ ಫ್ಯೂ ಥಿಂಗ್ಸ್. ಮತ್ತು ಅದನ್ನು ತಂದು ಇಲ್ಲಿ VFX ಕೊಟ್ವಿ. ನೀವು ಲೇಯರ್ಸ್ ನೋಡ್ತಾ ಹೋದರೆ ಅದರಲ್ಲಿ ಐ ಥಿಂಕ್ 7-8 ಲೇಯರ್ಸ್ ಇದೆ. ಅಷ್ಟೂ ಕಾಂಪೋಸಿಟ್ ಮಾಡಿದಾಗ ಫೈನಲಿ ಅಂದ್ಕೊಂಡಿದ್ದಕ್ಕೆ ಐ ಥಿಂಕ್ 85-90% ಮ್ಯಾಚ್ ಆಯಿತು. 5ನೇ ಹಾಡು ಏನಿದೆ, ನೀ ಮಾಯೆ ಒಳಗೋ ಮಾಯ ನಿನ್ನೊಳಗೋ, ಆ ಪೋರ್ಷನಲ್ಲಿ 4 ಜನದ್ದು ಕತೆ ಅದಷ್ಟು ನಾವು ಒಂದು 3.5 minutes ಬರುವಂಥ ಹಾಡಲ್ಲಿ ಫಿಟ್ ಮಾಡಬೇಕಿತ್ತು. ಲಕ್ಕಿಲಿ ಅಗೇನ್ ನಾವು ಯಾವ್ಯಾವ ಸೀಕ್ವೆನ್ಸಲ್ಲಿ ಯಾವ್ಯಾವ ಮನೇಲಿದ್ವಿ, ಪಬ್ಬಲ್ಲಿದ್ವಿ, ಆಗಾಗ್ಲೇ ಇದ್ರದ್ದೆಲ್ಲ ಒಂದೊಂದು ಬಿಟ್ನ ಶೂಟ್ ಮಾಡಿದ್ವಿ. ಸೊ ಈ ಸಾಂಗ್ ಶೂಟ್ ಅಂತ ಮಾಡಲಿಲ್ಲ, ಸೀನ್ ಮಾಡ್ಬೇಕಂದ್ರೇ ಓಕೆ ಆ ಸಾಂಗಲ್ಲಿ ಈ ಕಟ್ ಎಲ್ಲೋ ಒಂದು ಬೇಕಾಗತ್ತೆ ಅಂತ ಶೂಟ್ ಮಾಡಿದ್ದು. ಮೋಸ್ಟ್ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್ ಸಾಂಗಲ್ಲಿ ಬರೋದು ಒಂದು ಅಂಡರ್ ವಾಟರ್ ಬಿಟ್ಟಿದೆ. ಅನೂಪ್ ಅನ್ನೋರು ಅದೇ ಟೈಮಲ್ಲಿ ನನಗೆ ಯಾವುದೋ ಕಡೆಯಿಂದ ಪರಿಚಯ ಆಯಿತು. ಈಸ್ ಅ ಗುಡ್ ಫೋಟೋಗ್ರಫರ್ ಆ್ಯಂಡ್ ಅಂಡರ್ ವಾಟರ್ ಶೂಟಿಂಗ್ ಮಾಡ್ತಾರೆ ಅಂತೆಲ್ಲ ಅವ್ರ ಪ್ರೊಫೈಲಲ್ಲಿ ನೋಡಿದೆ. ನಾನು ಮುಂಚೆ ಹೇಳ್ದಂಗೆ ಲೂಸಿಯಾನಲ್ಲಿ ಎಲ್ಲ ಈ ಥರ ಕೂಡ್ ಬರ್ತಾ ಇತ್ತು. ಅನೂಪ್ ಗುಹಾಂತರಾಗಿ ಬಂದರು ಆ್ಯಂಡ್ ಐ ಥಿಂಕ್ ವಿ ಸ್ಟಾರ್ಟೆಡ್ ಶೂಟಿಂಗ್ ಅಟ್ 4. ನನಗೆ ತುಂಬ ಡಿಫಿಕಲ್ಟ್ ಅನ್ಸಿದ ಸೀನ್ ಯಾವುದು ಅಂತಂದರೆ ಇದು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹೃದಯದ ಬಡಿತವೇ ನಿಂತಾಗಿದೆ, ನೀರು ಒಳಗಡೆ ಹೋಗ್ಬೇಕು ಬ್ರೀತ್ ಕಂಟ್ರೋಲ್ ಮಾಡಿಕೊಂಡು. ಅದು ನೋಡಿ ಕಣ್ಣೆಲ್ಲ ರೆಡ್ ಆಗಿದೆ, ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ, ಕಣ್ಣೆಲ್ಲ ರೆಡ್ ಆಗಿದೆ, ಫುಲ್ ನೆಗಡಿ, ಫುಲ್ ಶೀತ. ಈ ಸಿನಿಮಾದಲ್ಲಿ ಏನೇನು ಮಾಡಿಲ್ಲ ಅಂತ ಹೇಳಿದ್ರೆ ಸಿಗೋದೇ ಇಲ್ಲ. ಒಂದೇ ಒಂದು ಮಾಡಿಲ್ಲ, ಬಹುಶಃ ಹಾರ್ಸ್ ರೈಡಿಂಗ್ ಒಂದು ಮಾಡಿಲ್ಲ, ಇನ್ನು ಜೊತೆ ಎಲ್ಲ ಮಾಡಿದೆ. ನನಗೆ ಅಂಡರ್ ವಾಟರ್ ಶೂಟಿಂಗ್ ಫಾರ್ ದ ಫಸ್ಟ್ ಟೈಮ್. ಅದರಲ್ಲಿ ಮ್ಯಾಜಿಕಲ್ ಏನು ಅಂದರೆ ಅಲ್ಲಿವರೆಗೂ ಯಾರೂ ಈ ಸತೀಶ್ ನೀರಲ್ಲಿ ಹೋದಾಗ ಕ್ಯಾಮ್ರಾ ಫಾಲೋ ಮಾಡುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಲ್ಲ. ಅದು ನೀರಲ್ಲಿ ಹಿಂಗೆ ಫಾಲೋ ಮಾಡ್ತಿದ್ದಂಗೆ ಒಂದು ವಾವ್ ಫೀಲಿಂಗ್ ಬರುತ್ತೆ. ಅದು ವಾಸ್ ಅ ಗುಡ್ ಪಂಚ್. ಬಟ್ ನಮಗೆ ಇಟ್ ವಾಸ್ ಅ ಗ್ರೇಟ್ ಫೀಲಿಂಗ್, ಯಾಕಂದರೆ ಏನೂ ಕೆಲಸ ಇಲ್ಲದೆ ಆದರೂ ನಾವೆಲ್ಲ ಬಟ್ಟೆ ಎಲ್ಲ ಬಿಚ್ಚಿ ನೀರಲ್ಲಿ ಹೋದ್ವಿ. ನೆವರ್ ನ್ಯೂ ಐ ವಿಲ್ ಬಿ ಟಾಪ್ಲೆಸ್ ವಿತ್ ಸಿದ್ಧಾರ್ಥ್ ಲೈಕ್ ದಿಸ್. Did you really have to go in? ಅಂಡರ್ ವಾಟರ್ ಮೇಕಿಂಗ್ ಕೂಡ ತೆಗೆದಿದ್ದೀವಿ ಒಂದು GoPro ಇಟ್ಕೊಂಡು. ಆ್ಯಂಡ್ ಆ ಮೇಕಿಂಗ್ ಶಾರ್ಟ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಶೂಟ್ ದಟ್ ಸೀಕ್ವೆನ್ಸ್ ಅಂತ. ನಿಮಗೂ ನೀರೊಳಗಡೆ ಬೀಳಬೇಕು ಅನ್ನಿಸ್ತಿದೆ ಈಗ? ತುಂಬ ಅನಿಸ್ತಾ ಇದೆ. ಮಹೇಶ್ ಸರ್ ಇದಾರಲ್ಲ ಇಲ್ಲಿ, ಅವ್ರು ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ, ಅವರು ಬಿದ್ದಿಲ್ಲ ಅಂದ್ಬಿಟ್ಟು ನಮ್ಮನ್ನು ಬೀಳಕ್ಕೆ ಬಿಡ್ತಾ ಇಲ್ಲ.